ಶ್ರೀರಾಮನ ಪ್ರತಿಮೆಯ ಮೇಲೆ ಮತಾಂಧರ ಕಣ್ಣು. 50 ಅಡಿಯ ಮೂರ್ತಿಯನ್ನು ಕೆಡವುತ್ತಾರಂತೆ. ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಿರುವ ಹಿಂದೂ ದ್ವೇಷ. ಭಾರತದ ಮೇಲೆ ದಾಳಿ ಮಾಡ್ತಾರಂತೆ ಜಿಹಾದಿಗಳು. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರದ ಪತನದ ನಂತರ ಬಾಂಗ್ಲಾದೇಶದಲ್ಲಿ ಹೆಚ್ಚುತ್ತಿರುವ ಭಾರತ ವಿರೋಧಿ ಭಾವನೆ ನಿಜಕ್ಕೂ ಕಳವಳಕಾರಿ. ಭಾರತದ ಸಹಕಾರದಿಂದಲೇ ಅಸ್ತಿತ್ವಕ್ಕೆ ಬಂದ ದೇಶವೊಂದು ಹೀಗೆ ತನ್ನ ಹುಟ್ಟಿಗೆ ಕಾರಣವಾದ ದೇಶವೊಂದರ ಮೇಲೆಯೇ ದ್ವೇಷ ಕಾರುವುದಕ್ಕೆ ಮುಖ್ಯ ಕಾರಣ ಮತಾಂಧತೆ. ಈ ಮತಾಂಧತೆಗೆ ಇತ್ತೀಚೆಗ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆಯೂ ಸೇರಿಕೊಂಡಿದ್ದು ದುರದೃಷ್ಟಕರ. ಈಗ ಆ ಭಾರತ ದ್ವೇಷ ಹಿಂದೂ ದ್ವೇಷವಾಗಿ ಕಾಣಿಸಿಕೊಂಡಿದೆ. ನೋಡಿ ಈ ಪ್ರತಿಭಟನೆಯನ್ನು. ಇವರ ಕೋಪ ಎಷ್ಟು ಅತಿರೇಕಕ್ಕೆ ಹೋಗಿದೆ. ಇವರು ಪ್ರತಿಭಟಿಸ್ತಾ ಇರೋದು ರಾಮನ ವಿಗ್ರಹದ ವಿರುದ್ಧ. ಈ ಬೃಹತ್ ವಿಗ್ರಹವನ್ನು ಇವರೀಗ ಕೆಡವಬೇಕೆಂತೆ. ಇದು 50 ಅಡಿ ಎತ್ತರದ ಸುಂದರ ರಾಮನ ವಿಗ್ರಹ. ಬಾಂಗ್ಲಾದೇಶದ ರಂಗಪುರ ವಿಭಾಗದ ಪಲಾಶ್ಬಾರಿ ಉಪಜಿಲ್ಲೆಯಲ್ಲಿ ಹಿಂದೂಗಳು ಈ ಪ್ರತಿಮೆಯನ್ನು ನಿರ್ಮಿಸುತ್ತಿದ್ದಾರೆ. ಶ್ರೀಕೃಷ್ಣ ವಿಗ್ರಹ ಈಗಾಗಲೇ ತಲೆ ಎತ್ತಿದೆ. ಆದರೆ ರಾಮನ ವಿಗ್ರಹ ನಿರ್ಮಾಣ ಕಾರ್ಯ ಆರಂಭವಾದ ಕೆಲವೇ ದಿನಗಳಲ್ಲಿ ಸ್ಥಳೀಯ ಇಸ್ಲಾಮಿಸ್ಟ್ ಗುಂಪುಗಳು ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿವೆ. ರಾಮನ ವಿಗ್ರಹವನ್ನು ಹಿಂದುತ್ವದ ಸಂಕೇತ ಎನ್ನುತ್ತಿರುವ ಮತಾಂಧರು ದೇವಸ್ಥಾನವನ್ನೇ ಧ್ವಂಸಗೊಳಿಸುತ್ತೇವೆ ಎಂದು ಬೆದರಿಕೆ ಹಾಕಿದ್ದಾರೆ. ಕೇವಲ ಬೆದರಿಕೆಯಷ್ಟೇ ಅಲ್ಲ, ಸಾಮಾಜಿಕ ಜಾಲತಾಣಗಳಲ್ಲಿ ಈ ಕುರಿತು ಪ್ರಚೋದನಾಕಾರಿ ಹೇಳಿಕೆಗಳ ಸುರಿಮಳೆಯೇ ಆಗುತ್ತಿದೆ. ಇನ್ಸಾಫ್ ಕಾಯಂಕಾರಿ ಛಾತ್ರ ಶ್ರಮಿಕ್ ಜನತಾ ಸಂಘಟನೆಯ ಮೂಲಭೂತವಾದಿ ಮುಖಂಡನೊಬ್ಬನು ಬುಲ್ಡೋಸರ್ ಬಳಸಿ ವಿಗ್ರಹವನ್ನು ಧ್ವಂಸಗೊಳಿಸಿ ಎಂದು ಬಹಿರಂಗವಾದಿ ಕರೆ ನೀಡಿದ್ದಾನೆ. ಇಷ್ಟೇ ಅಲ್ಲದೆ ಭಾರತದ ವಿರುದ್ಧವೂ ಉದ್ಧಟನೆಯ ಹೇಳಿಕೆಗಳು ಬರುತ್ತಿವೆ. ಭಾರತದ ಮೇಲೆ ಆಕ್ರಮಣ ಮಾಡೋಣ ಎನ್ನುವ ಹುಂಬತನದ ನುಡಿಗಳು ಕೇಳಿಬಂದಿವೆ. এরপরে রাম মন্দিরের নাম দিয়ে ভাঙলো বাগরি মসজিদ। এখন বাংলাদেশে পলাশবাড়িতে এই রামের মূর্তি বানাচ্ছে। এটা গুড়িয়ে দাও, বুলডোজার মারে গুড়িয়ে দাও। এটা বাংলাদেশের সরকারের জায়গার মধ্যে করছে, এটা অবৈধ। অবৈধ গুড়িয়ে দেওয়া সরকারের জন্য ফরজ। সরকার না দিলে জনগণ দিবে, জনগণ দিবে। ಮುಂದುವರಿಯುತ್ತಿರುವ ಬೆದರಿಕೆ ಮತ್ತು ವಿಧ್ವಂಸಕ ಕೃತ್ಯಗಳ ಭಯದಿಂದಾಗಿ ಅಂತಿಮವಾಗಿ ದೇವಸ್ಥಾನ ಸಮಿತಿ ಅತೀವ ನೋವಿನಿಂದ ನಿರ್ಮಾಣ ಕಾರ್ಯವನ್ನು ಸ್ಥಗಿತಗೊಳಿಸಲು ನಿರ್ಧರಿಸಿದೆ. ಸಾಮಾಜಿಕ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂದು ದೇವಸ್ಥಾನ ಸಮಿತಿಯ ಸದಸ್ಯರು ತಮ್ಮ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. রামের কাজ বিদ্রোহকে স্থগিত ঘোষণা করছে, আর বাকি যে কাজগুলো আছে সেগুলো আমাদের চলমান থাকবে। ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ಇಂತಹ ದೌರ್ಜನ್ಯಗಳು ನಡೆಯುತ್ತಿದ್ದರೆ, ಇನ್ನೊಂದು ಕಡೆ ಮೂಲಭೂತವಾದಿಗಳು ಮುಕ್ತವಾಗಿ ಹಿಂದೂಗಳ ವಿರುದ್ಧ ದ್ವೇಷ ಕಾರುತ್ತಿದ್ದಾರೆ. ಅಲ್ಲಿನ ಹಿಂದೂಗಳು ನೆಮ್ಮದಿಯಿಂದ ಬದುಕೋದೇ ಕಷ್ಟವಾಗಿದೆ. ಇಂತಹ ಯಾವುದೇ ದಬ್ಬಾಳಿಕೆಗಳು ಸೋ ಕಾಲ್ಡ್ ಜಾಗತಿಕ ಹ್ಯೂಮನ್ ರೈಟ್ಸ್ ಕಾರ್ಯಕರ್ತರಿಗೆ ಕಾಣೋದೇ ಇಲ್ಲ. ಅವರ ಕಣ್ಣು ಸದಾ ಭಾರತದ ಮೇಲೆಯೇ ಇರುತ್ತೆ. ಇಡೀ ವಿಶ್ವದಲ್ಲಿ ಮುಸ್ಲಿಮರು ಅತ್ಯಂತ ಸುರಕ್ಷಿತವಾಗಿ ಬದುಕುತ್ತಿರೋ ದೇಶ ಅಂದ್ರೆ ಭಾರತ. ಇದನ್ನು ಅರ್ಥ ಮಾಡಿಕೊಳ್ಳದೆ ಭಾರತದ ವಿರುದ್ಧವೇ ನ್ಯಾರೇಷನ್ ಸೃಷ್ಟಿಸುವ ಕೆಲಸ ನಿರಂತರವಾಗಿ ನಡೆಯುತ್ತಲೇ ಇದೆ. ಈಗಲಾದರೂ ಈ ವೇದಿಕೆಗಳು ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ನೆರವಿಗೆ ಬರಬಾರದೆ ಅನ್ನೋದು ಅಲ್ಲಿನ ಹಿಂದೂಗಳ ಅಳಲಾಗಿದೆ.